ಕನ್ನಡ ಕಿರುತೆರೆ ಹಾಗೂ ತೆಲುಗು ಕಿರುತೆರೆಯ ಮೋಸ್ಟ್ ಬ್ಯೂಟಿಫುಲ್ ಹೀರೋಯಿನ್ ಅಥವಾ ನಟಿ ಅಂತಂದರೆ ಅದು ಜ್ಯೋತಿರೈ ಅವರು. ಇವತ್ತು ಮಾತು ಸಿಕ್ಕಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಇವರು ಹಲ್ಕಾ ಡಾನ್ ಅಂತ ಒಂದು ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದರೆ, ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿಸಿದ್ದಾರೆ ಮತ್ತು ಕನ್ನಡಕ್ಕೆ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಮಗೆ ಮಾತಿಗೆ ಸಿಕ್ಕಿದ್ದಾರೆ, ಅಪರೂಪದಲ್ಲಿ ಅಪರೂಪ ಇವರು ಮಾತಿಗೆ ಸಿಗೋದು. ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಮೊದಲಿಗೆ ಹೇಗಿದ್ದೀರಿ ನೀವು? ಸೂಪರ್. ಜ್ಯೋತಿರೈ ಅಂತಂದಾಗ ನಾವು ನೋಡಿದಾಗ ಮೊದಲಿಗೆ ಸೋಷಿಯಲ್ ಮೀಡಿಯಾ ನೆನಪಾಗುತ್ತೆ. ಯಾಕಂತಂದರೆ ಸೋಷಿಯಲ್ ಮೀಡಿಯಾ ತುಂಬ ಟ್ರೆಂಡ್ ಆಗ್ತಿರ್ತಾರೆ, ನೀವು ಹಾಕುವಂಥ ಪೋಸ್ಟ್ಗಳಾಗಿರ್ಬೋದು ಎಲ್ಲವೂ ಕೂಡ. ಈ ಕನ್ನಡ ಕಮ್ಬ್ಯಾಕ್ ಆಗ್ತೀರಾ? ಜನರಿಗೆ ಗೊತ್ತಾಗಬೇಕು ಅಂದರೆ ಸೋಷಿಯಲ್ ಮೀಡಿಯಾಗೆ ಬರಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡೆ ನಾನು ಈ ಒಂದು ಫ್ಯೂ ಇಯರ್ಸಲ್ಲಿ. ಸೊ ಇಟ್ಸ್ ನೈಸ್. ಹಾಗೆ ಬೇಕು ಅಂದರೆ ಹಾಗೆ ಮಾಡೋಣ. ಅವಾಗ ಇರಲಿಲ್ಲ ನಾನು ಸೋಷಿಯಲ್ ಮೀಡಿಯಾ, ಐ ವಾಸ್ ನಾಟ್ ಇಂಟ್ರೆಸ್ಟೆಡ್. ಇವಾಗ ಅನ್ನಿಸ್ತು ನನಗೆ ಹಿಂಗೆ ಇದ್ರೆ ಆಗಲ್ಲ ಅಂತ. ಸೊ ಮೇಡಮ್, ನಿಮ್ಮನ್ನು ನಾವು ಕನ್ನಡ ಕಿರುತೆರೆಯಲ್ಲಿ ನೋಡಿದ್ದೀವಿ, ಅದ್ಭುತ ಪಾತ್ರಗಳನ್ನು ಮಾಡಿದ್ದೀರಿ. ಎಂತೆಂಥ ಧಾರಾವಾಹಿಗಳು ನೀವು ಅಭಿನಯಿಸುವಂಥ ಧಾರಾವಾಹಿಗಳು, ಸೂಪರ್ ಡೂಪರ್ ಹಿಟ್ ಧಾರಾವಾಹಿಗಳನ್ನ ಮಾಡ್ಕೊಂಡು ಹೋಗಿರುವಂಥವ್ರು. ಈಗ ತೆಲುಗು ಚಿತ್ರಗಳಲ್ಲಿ ಕಂಪ್ಲೀಟಾಗಿ ಬ್ಯುಸಿ ಆಗಿಬಿಟ್ಟಿದ್ರಿ, ಮತ್ತೆ ಕನ್ನಡಕ್ಕೆ ಕಮ್ಬ್ಯಾಕ್ ಆಗಿರುವಂಥದ್ದು. ಈ ಜರ್ನಿ ಹೇಗಿದೆ ಮೇಡಮ್? ತುಂಬ ಎಕ್ಸೈಟಿಂಗ್ ಆಗಿದೆ, ತುಂಬ ಚಾಲೆಂಜಿಂಗ್ ಆಗಿದೆ. ಚಾಲೆಂಜ್ ಅನ್ನೋದಕ್ಕೆ ಜಾಸ್ತಿ ಅಂದರೆ ಜನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ, ಆಕಾಂಕ್ಷೆ, ಒಂದಕ್ಕೆ ಒಂದೊಳ್ಳೆ ಸಕ್ಸಸ್ಫುಲ್ ಲೈಫ್ ನೋಡಬೇಕು ಅನ್ನೋ ಒಂದು ಆಸೆ. ಯಾಕಂದರೆ ಸಾಕಷ್ಟು ಕಷ್ಟಪಟ್ಟಿದ್ದೀವಿ ನಾವು ಜೀವನದಲ್ಲಿ. ಆ್ಯಂಡ್ ಪರ್ಫಾರ್ಮೆನ್ಸಲ್ಲಿ ಪಳಗ್ತಾ ಬಂದಿದ್ದೀನಿ ನಾನು. ಸೊ ಎವ್ರಿ ಡೇ ಇಸ್ ಅ ನ್ಯೂ ಡೇ ಫಾರ್ ಆ್ಯನ್ ಆ್ಯಕ್ಟರ್. ಸೊ ದಿಸ್ ಈಸ್ ಆಲ್ಸೋ ಚಾಲೆಂಜಿಂಗ್. ಹೀರೋಯಿನ್ನು ಅನ್ನೋ ಟ್ಯಾಗನ್ನು ಸೈಡ್ಗಿಟ್ರೆ ವಿ ಆರ್ ಪರ್ಫಾರ್ಮರ್ಸ್. ಸೊ ಅದಕ್ಕೊಂಚೂರು ಸಪೋರ್ಟ್ ಸಿಕ್ಕಿದ್ರೆ, ವೇದಿಕೆ ಸಿಕ್ಕಿದ್ರೆ, ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ದೇವ್ರ ದಯದಿಂದ ಫ್ರಮ್ ದ ಡೇ ಐ ಕೇಮ್ ಟು ದಿಸ್ ಇಂಡಸ್ಟ್ರಿ ಇವತ್ತುವರೆಗೂ ನಾನು ಬ್ಯುಸಿ ಇದ್ದೀನಿ. ನಾನಾಗಿ ಪಕ್ಕಕ್ಕಿಟ್ಟಿದ್ದೀನಿ ಬಿಟ್ಟರೆ ನನಗೆ ಅಯ್ಯೋ ನನ್ನ ಕೆಲಸ ಇಲ್ಲ ಅಂತ ಕೂತಿದ್ದಿಲ್ಲ. ಟಚ್ವುಡ್, ದೇವ್ರು ನನ್ನ ಯಾವತ್ತೂ ಕಾಪಾಡ್ಕೊಂಡು ಬಂದಿದ್ದಾರೆ. ಅದು ನನ್ನ ತನವನ್ನು ನಾನು ಕಾಪಾಡ್ಕೊಂಡಿರೋದಿರ್ಬೋದು, ಅಥವಾ ನಾನು ಬಿಹೇವ್ ಮಾಡಿದ ರೀತಿಯಲ್ಲಿ ಇರ್ಬೋದು, ಅಥವಾ ನನ್ನಿದ್ದ ವಾತಾವರಣ ಆ್ಯಂಡ್ ದೇವ್ರ ಮೇಲಿರೋ ನಂಬಿಕೆ. ದೇವ್ರು ನನ್ನನ್ನು ಯಾವತ್ತು, ನಾನು ಎಲ್ಲೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾನು ಎಲ್ಲೂ ಆ್ಯಟಿಟ್ಯೂಡ್ ತೋರಿಸಲ್ಲ. ಸೊ ನನ್ನಷ್ಟಕ್ಕೆ ನಾನು ಇರ್ತೀನಿ. ದಸ್ ಇಸ್ ಮೀ. ಸೊ ಮೇ ಬಿ ಅದೇ ನನ್ನನ್ನು ಪುಷ್ ಮಾಡ್ತಾ ಇದೆ ಮಾಡೋಕ್ಕೆ. ಮೇಡಮ್, ಜ್ಯೋತಿರೈ ಅಂತಂದಾಗ ನಾವು ಈಗ ನೋಡುವಂಥ ಸಂದರ್ಭದಲ್ಲಿ ತುಂಬ ಬೋಲ್ಡಾಗಿ ಇರ್ತಾರೆ, ಯಾವುದೇ ಇನ್ಸಿಡೆಂಟ್ ಬಂದರೂ ಎದುರಿಸ್ತಾರೆ, ಮತ್ತು ಅವರು ಕ್ಯಾರೆಕ್ಟರ್ ವೈಸ್ ಕೂಡ ಅಷ್ಟೇ ತುಂಬ ಬೋಲ್ಡಾಗಿರುವಂಥ ಒಬ್ಬರು ನಟಿ ಅಂತ ನೋಡ್ತೀವಿ. ಬಟ್ ಹಿಂದೆ ನಾವು ಹೋದಾಗ ಸೀರಿಯಲ್ಗಳಲ್ಲಿ ನೋಡಿದಾಗ ಆ ಜ್ಯೋತಿರೈಯೇ ಬೇರೆ. ಆ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಮೇಡಮ್? ಟ್ರಾನ್ಸ್ಫಾರ್ಮೇಷನ್ ಆವಾಗಲೇ ಆ ಥರದ್ದು ರೋಲ್ ಬಂದಿದ್ರೆ ಮಾಡ್ತಿಲ್ಲ ಏನೋ, ನನಗೆ ಗೊತ್ತಿಲ್ಲ. ಅಂದರೆ ಅವಾಗ ಬಂದಿದ್ದು ಅಂದರೆ ನಮಗೆ ಆ್ಯಕ್ಟರ್ಸ್ಗೆ ಹೆಂಗಿರುತ್ತೆ ಅಂದರೆ, ಒಂದು ಪಾತ್ರ ಏನಾದರೂ ಕ್ಲಿಕ್ ಆಯಿತು ಅಂದರೆ ಅದೇ ಬೇಸ್ ಮೇಲೆ ಹೋಗ್ತಿರುತ್ತೆ. ಆ್ಯಂಡ್ ಸೀರಿಯಲ್ನಲ್ಲಿ ನಮಗೆ ಆ ಟೈಪ್ ಆಫ್ ಅವಕಾಶಗಳು ಕಡಿಮೆ ಅಲ್ವಾ. ಸೊ ಆ್ಯಂಡ್ ಬೋಲ್ಡ್ ಅನ್ನೋದಕ್ಕಿಂತ ಹಾರ್ಟ್ಲಿ ನಾನು ಯಾವತ್ತೂ ನಾನು ಟ್ರೆಡಿಷನ್ ಬಿಟ್ಟು ಹೋಗಲ್ಲ. ಐ ಆಮ್ ವೆರಿ 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 ಕಂಫರ್ಟೇಬಲ್ ಇರೋ ಸ್ಯಾರಿ ಆ್ಯಂಡ್ ಸಲ್ವಾರ್ಸ್ ಇರ್ಬೋದು, ಎನಿಥಿಂಗ್. ನಾನು ರೆಗ್ಯುಲರ್ ಲೈಫಲ್ಲಿ ನನ್ನನ್ನು ನೋಡಿದ್ರೆ ಅಲ್ ಬಿ ಅ ನಾರ್ಮಲ್. ಆ್ಯಂಡ್ ಡಿಪೆಂಡ್ಸ್ ಆನ್ ದ ನೆಸೆಸಿಟಿ ಆಫ್ ರೋಲ್. ನಮಗೆ ಯಾವ ಥರದ್ದು ಪಾತ್ರಗಳು ಬರುತ್ತೋ ಅದಕ್ಕೆ ತಕ್ಕಂಗೆ ಹೋಗಬೇಕು. ಆ್ಯಂಡ್ ನಾನು ಏನೂ ಮಾಡಲ್ಲ ಅಂತ ಕೂತ್ಕೊಳ್ತಾ ಇದ್ದರೆ ಇದು ಕಷ್ಟ. ಹಂಗಂತ ನಾನೇನೋ ಅಪರಾಧಗಳು ಮಾಡ್ತಾಯಿಲ್ಲ. ನನ್ನ ವೃತ್ತಿ ಇದು. ಆ ವೃತ್ತಿಗೆ ಏನು ನೆಸೆಸಿಟಿ ಇದೆಯೋ ನನಗೆ ಒಪ್ಪಿಗೆ ಆದರೆ ನಾನು ಅದನ್ನು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದು. ಬೋಲ್ಡ್ ಅಂದರೆ ಒಂದು ಡ್ರೆಸ್ ಹಾಕಿದ ತಕ್ಷಣ ಆ ಕ್ಯಾರೆಕ್ಟರೈಸೇಷನ್ ಹೇಳೋದ್ರಲ್ಲಿ ನನಗೆ ಗೊತ್ತಿಲ್ಲ ಯಾರು ಹೆಂಗೆ ಅಂತ. ಸೊ ಅದು ತಪ್ಪು ಅನಿಸುತ್ತೆ. ಈಗ ವಿಲನ್ ರೋಲ್ ಮಾಡಿದ ತಕ್ಷಣ ಅವ್ರ ಲೈಫಲ್ಲೂ ವಿಲನ್ ಆಗೇ ಇರ್ತಾರೆ ಇಲ್ಲ. ಸೊ ವಜ್ರಮುನಿ ಅವ್ರ ಕಾಲದಿಂದ ವಜ್ರಮುನಿ ಅವ್ರು ತುಂಬ ಸಾಫ್ಟ್ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಹಂಗಂತ ಕಾಮಿಡಿ ಮಾಡೋರು ರಿಯಲ್ ಲೈಫಲ್ಲಿ ತುಂಬ ಸೀರಿಯಸ್ ಆಗಿರ್ತಾರೆ. ಸೊ ಹಾಗೆ ಅದು ವೃತ್ತಿ. ಅದಕ್ಕೆ ಡಿಪೆಂಡ್ ಆಗಿ ನೀವು ಅವರನ್ನು ಜಡ್ಜ್ ಮಾಡೋದು ತಪ್ಪು. ಸೊ ಮಾಡ್ಕೊಂಡು ಹೋಗೋಣ ಅಷ್ಟೇ, ಜೀವನ ನಡಿಬೇಕು. ಮೇಡಮ್, ನೀವು ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವ್ ಆದ ನಂತರ ನಿಮ್ಮ ಸೌಂದರ್ಯದ ಬಗ್ಗೆ ಎಲ್ಲರೂ ಕಮೆಂಟ್ ಮಾಡ್ತಾರೆ. ಇವಾಗಲೂ ನಾವು ಆ ಜ್ಯೋತಿರೈಯನ್ನು ನೋಡಿದಾಗ ವಾವ್ ಫೀಲ್ ಆಗುತ್ತೆ. ಅಂದರೆ ಈಗಿನ ಯಂಗ್ಸ್ಟರ್ಸ್ ಹೀರೋಯಿನ್ಗಳಿಗೂ ಟಕ್ಕರ್ ಕೊಡುವಂಥ ಏನೋ ಬ್ಯೂಟಿಫುಲ್ ಆಗಿರುವಂಥ ನಟಿ ಇವರು ಅಂತಲ್ಲಿ ಕಮೆಂಟ್ಸ್ಗಳು ಮಾಡಿದ್ದು, ಟ್ರೋಲ್ ಮಾಡೋದೆಲ್ಲ ನೋಡ್ತಾ ಹೋಗ್ತೀವಿ. ನೀವೇನು ಹೇಳ್ತೀವಿ ಇದೆಲ್ಲ ನೋಡಿದಾಗ? ನಾನು ಯಾರು ಏನು ಹೇಳಲ್ಲ. ನನಗೇನು ಬೇಕು ಅದನ್ನು ನಾನು ಮಾಡ್ಕೊಂಡು ಹೋಗ್ಬೇಕಂದ್ರೆ ನನಗೆ ಈಗ ಸ್ವಲ್ಪ ಟೈಮ್ ಸಿಕ್ಕಿದೆ ನನ್ನ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡೋದಕ್ಕೆ. ಅವಾಗ ನನಗೆ ಇರ್ತಿರ್ಲಿಲ್ಲ ಟೈಮು, ಬಿಕಾಸ್ 3 ಲ್ಯಾಂಗ್ವೇಜಲ್ಲಿ ಬ್ಯುಸಿ ಇರ್ತಿದ್ದೆ. ತಮಿಳು, ತೆಲುಗು, ಮನೆಯಲ್ಲಿರೋಕ್ಕೂ ಟೈಮ್ ಸಿಗ್ತಿರ್ಲಿಲ್ಲ ನನಗೆ. ಈಗ ಇಲ್ಲ, ಸಿನಿಮಾ ಮಾಡಬೇಕು ಅಂದಾಗ ಅಂದರೆ ನಂಗೆ ಆಫರ್ಸ್ ಬರ್ತಾಯಿದೆ, ಹೆಂಗಿದ್ರು ನಡೆಯುತ್ತೆ, ಅದಲ್ಲ. ಸೊ ಆ್ಯಕ್ಟರ್ಸ್ ಅಂತ ಅಂದಾಗ ಅದು ನಾವು ಬಾಲಿವುಡ್ಡಲ್ಲೂ ನೋಡ್ತೀವಿ ನೋಡಿ, ಒಬ್ಬರು ಆ್ಯಕ್ಟರನ್ನು ದಪ್ಪ ಆಯಿತು ಅಂದರೆ ಮುಗೀತು. ಸೊ ಅದನ್ನು ನಾವು ಕಾಪಾಡ್ಕೋಬೇಕು, ಕಷ್ಟಪಡದೆ ಇದ್ದರೆ ಏನೂ ಸಿಗಲ್ಲ ಸರ್. ಇದು ಜೀವನ. ಸೊ ಕಷ್ಟಪಡ್ತಾ ಇದ್ದೀನಿ. ಅಂದರೆ ಸಣ್ಣ ಅದೇ ಮೇ ಬಿ ಒಂದು 7 to 8 kgs ಒಂದೇ ಸಲ ಲೂಸ್ ಮಾಡಿಕೊಂಡೆ. ಸೊ ಅದರಿಂದ ಮೇ ಬಿ ಸಣ್ಣ ಕಾಣಿಸಿದ್ರಿಂದ ಆ ಲುಕ್ಕಲ್ಲೂ ಸ್ವಲ್ಪ ಚೇಂಜಸ್ ಆಯಿತು ಅನ್ಸುತ್ತೆ.
ಮೇಡಮ್, ಇಂದಿನ ಜನ್ರೇಷನ್ಗೆ ನೀವು ಯಾರು ಮತ್ತು ನಿಮ್ಮ ನಟನೆ ಏನು ಎಲ್ಲೂ ಕೂಡ ಗೊತ್ತಿರೋದು. ಬಟ್ ಈಗಿನ ಜನ್ರೇಷನ್ಗೆ ಐ ಥಿಂಕ್ ನಾನು ತುಂಬ ಹಿಂದೆ ಹೋಗ್ತಿಲ್ಲ, ನಾನು ಹೇಳ್ತಿರೋದು ಐ ಥಿಂಕ್ ಸೀರಿಯಲ್ ಮಾಡೋ ಸಂದರ್ಭ ಸೀರಿಯಲ್ ನೋಡುವಂಥ ಪ್ರೇಕ್ಷಕರಿಗೆ ನೀವು ಯಾರು ಅಂತ ತುಂಬ ಚೆನ್ನಾಗಿ ಗೊತ್ತು. ಬಟ್ ಈಗಿನ ಯಂಗ್ಸ್ಟರ್ಸ್ಗಳಿಗೆ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಆಗಿರೋಂಥವ್ರಿಗೆ ನೀವು ಯಾರು ಅಂತ ಗೊತ್ತು. ಹಾಗಾಗಿ ಕನ್ನಡಕ್ಕೆ ಮತ್ತೆ ಕಂಬ್ಯಾಕ್ ಇಲ್ಲಿನ ಅಲ್ಲಿಗೂ ಮತ್ತು ಇಲ್ಲಿಗೂ ಡಿಫ್ರೆನ್ಸ್ ಆಗಿದೆ, ತೆಲುಗು ಮತ್ತು ಕನ್ನಡ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಸಪೋರ್ಟ್ ಮಾಡೋರೆ. ಡಿಫ್ರೆನ್ಸ್ ಅಂತ ನನಗೆ ಎಲ್ಲೂ ಅನಿಸ್ಲಿಲ್ಲ. ಅಲ್ಲೂ ಪ್ರೀತಿ ಸಿಕ್ಕಿದೆ, ಇಲ್ಲಿ ಅದಕ್ಕಿಂತ ಜಾಸ್ತಿ ಪ್ರೀತಿ ಸಿಕ್ಕಿದೆ. ಸೊ ಐ ಆಮ್ ಹ್ಯಾಪಿ ಎವ್ರಿವೇರ್. ನಾವು ಈ ಭಾರತ ಮಾತೆ ಮಕ್ಕಳು. ಸೊ ನಮಗೆ ಎಲ್ಲಿ ಹೋದರೂ ಅಂದರೆ ನಮ್ಮತನವನ್ನು ನಾವು ಕಾಪಾಡ್ಕೊಂಡು ಹೋದರೆ ಎಲ್ಲಿದ್ದರೂ ಆ ಬ್ಲೆಸ್ಸಿಂಗ್ಸ್ ಇರುತ್ತೆ. ಸೊ ಯು ಶುಡ್ ಬಿ ಯು ಅಷ್ಟೇ. ನಾವು ಯಾರಿಗೋಸ್ಕರನೂ ಏನೋ ಮಾಡಬೇಕಾಗಿಲ್ಲ, ಯಾರಿಗೋಸ್ಕರನೂ ನಾವು ಬದಲಾಗಬೇಕಾಗಿಲ್ಲ. ನಮ್ಮತನನ ನಾವು ಕಾಪಾಡ್ಕೊಂಡು ಹೋಗಬೇಕು. ಪ್ರಪಂಚ ಬಿರುಗಾಳಿ ಬರಲಿ ಏನು ಬರಲಿ, ಸೊ ಆ ಒಂದು ದಾರಿಲಿ ಹೋಗ್ತಾ ಇದ್ದರೆ ಸತ್ಯ ಅಂದರೆ ಎಲ್ಲರೂ ಪ್ರಪಂಚ ಕಣ್ಮುಚ್ಚಿದ್ರು ಅಲ್ಲೊಬ್ಬ ನೋಡ್ತಾ ಇರ್ತಾನೆ. ಸೊ ಅವ್ರಿಗೆ ನೀನು ಏನೊಂದು ಗೊತ್ತಿದ್ರೆ ಲಾಸ್ಟಿಗೆ ನೀವು ಹೋಗುವಾಗ ಆನ್ಸರ್ ಮಾಡಬೇಕಾಗಿರೋದು ಅಲ್ಲಿಗೆ. ಸೊ ಅದು ಒಂದೇ ನಾನು ನಂಬೋದು. ಸೊ ನೀವು ಹೇಳಿದ್ರಿ ಬಿರುಗಾಳಿ ಬರಲಿ ಏನೇ ಬರಲಿ ಎಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ. ನಿಮ್ಮ ಜೀವನದಲ್ಲೂ ಪರ್ಸನಲ್ ಜೀವನದಲ್ಲೂ ಕೂಡ ಬಿರುಗಾಳಿಗಳು ಏನು ಅಲೆಗಳು ಎಲ್ಲವೂ ಕೂಡ ಬಂದಿರುತ್ತೆ. ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಿ ಮೇಡಮ್, ಹೋಗಿದ್ದೀರಾ ಮೇಡಮ್? ಹೀಗೆ ಆ ದೇವ್ರನ್ನ ನಂಬೋದು, ಮುಂದೆ ಹೋಗೋದು. ತಪ್ಪು ಮಾಡಿದ್ರೆ ಯೋಚನೆ ಮಾಡ್ತೀನಿ, ತಪ್ಪು ಮಾಡಲಿಲ್ಲ ಅಂದರೆ ನಾನು ಯೋಚನೆ ಮಾಡಲ್ಲ. ಸೊ ಐ ನೋ ವಾಟ್ ಐ ಆ್ಯಮ್, ಮೈ ಫ್ಯಾಮಿಲಿ ನೋಸ್ ವಾಟ್ ಐ ಆ್ಯಮ್, ದೇ ಆರ್ ವಿತ್ ಮೀ. ಅವ್ರು ಆವಾಗಲೂ ಇದ್ದರು, ಇವಾಗಲೂ ಇದ್ದಾರೆ. ಸೊ ಹಾಗಾಗಿ ನನಗೆ ಕಷ್ಟಗಳು ಅಂದರೆ ಒಂದು ಸ್ವಲ್ಪ ನೋವಾಗುತ್ತೆ. ಯಾಕೆ ಹಿಂಗೆ ಮಾಡ್ತಾರೆ, ಯಾಕೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಇಲ್ಲ ಸಲ್ಲದ ಮಾತುಗಳು. ಅಂದರೆ ಮೇ ಬಿ ಈಗ ಬರ್ತಿರೋ ಯೂಟ್ಯೂಬ್ ನಿನಗೆ ದುಡ್ಡು ಬೇಕು ಅಂದ್ಕೊಂಡು ನೀನು ಯಾರ್ದೋ ಜೀವನ ತೊಗೊಂಬಂದು ನೀನಲ್ಲಿ ಹಾಕಿ ನಿಂಗೆ ಇಷ್ಟ ಬಂದಿದ್ದು ಹಾಕಿದ್ರೆ ಅಂದರೆ ಮೊನ್ನೆ ಪವನ್ ಕಲ್ಯಾಣ್ ಅವ್ರು ಕೂಡ ಇದನ್ನೇ ಹೇಳಿದ್ರು. ನೀನು ಆಡೋ ಒಂದು ಬೆಳಿಗ್ಗೆ ನೀನು ಎದ್ದ ನಂತರದಿಂದ ರಾತ್ರಿ ಮಲಗೋವರೆಗೂ ನೀನು ಆಡೋ ಪ್ರತಿಯೊಂದು ಮಾತಿಗೂ ನೀನು ಅಲ್ಲಿ ಆನ್ಸರ್ ಮಾಡಬೇಕು. ನೀನೊಬ್ಬರನ್ನ ಒಂದು ನಾಯಿಗೆ ನೀನು ಚೀತು ಅಂದ್ರೂ ಅದಕ್ಕೆ ನೀನು ಆನ್ಸರ್ ಮಾಡಬೇಕು. ಆ ಕರ್ಮ ಫಾಲೋಸ್ ಯು. ಸೊ ಬಿ ವೆರಿ ಕೇರ್ಫುಲ್. ನೀನು ಸುಮ್ಮನೆ ನನಗೇನೋ ಕಷ್ಟ ಆಗ್ತಿದೆಯಲ್ಲ ಅಂತಂದರೆ ನೀನೇನೋ ತಪ್ಪು ಮಾಡಿದ್ಯಾ, ಯೋಚನೆ ಮಾಡು. ಒಬ್ಬರ ಬಗ್ಗೆ ಅನ್ಯಾಯವಾಗಿ ಸಂಬಂಧ ಇಲ್ಲದೆ ನಿನಗೇನು ಅಂತ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡೋದು ಯಾರ ಬಗ್ಗೆ ಆಗಿದೆ. ಯಾವ ಹೀರೋಯಿನ್ಸ್ನ ಬಿಡಲ್ಲ ನೀವು, ಯಾರನ್ನೂ ಬಿಡಲ್ಲ. ಮೇನ್ಲಿ ಯೂಟ್ಯೂಬರ್ ಆದರೆ ಎಲ್ಲರೂ ಅಲ್ಲ, ದೇರ್ ಆರ್ ಲಾಟ್ಸ್ ಆಫ್ ಪೀಪಲ್ ಯೂಟ್ಯೂಬರ್ಸ್, ದೇ ಆರ್ ಸಪೋರ್ಟಿಂಗ್ ಮೀ. ಬಟ್ ಕೆಲವೊಂದು ಜನ ಇದ್ದಾರೆ ಅವ್ರ ಚಾನಲ್ನ ಉದ್ಧಾರ ಮಾಡ್ಕೊಡೋಕೆ ನಾನು ಹೌದಾ ಹೆಂಗೆ ಅಂತ. ಅಂದರೆ ರೀಸೆಂಟ್ಲಿ ನಾನು ಕಾರ್ ಬಗ್ಗೆ ಯಾರೋ ಮಾತಾಡೋದು, ಹೌದಾ ನಿನಗೆ ಹೆಂಗೆ ಗೊತ್ತು? ಅದೇ ಆ ಕಾರ್ ನನಗೆ 10 ವರ್ಷದಿಂದ ನನ್ನ ಹಸ್ಬೆಂಡ್ ಕಾರ್ ಇದು 10 ವರ್ಷ ಹೊಸ ಕಾರ್ ತೊಗೊಂಡಿದ್ದಾರೆ. ಹೆಂಗೆ ನಂಗೆ ಗೊತ್ತಿಲ್ಲ, ನೀನು ಉತ್ತರ ಮಾಡು ಹೆಂಗೆ. ಸೊ ಅಂಥವ್ರು ನನಗೆ ತಲೆ ಇದೆ. ನಂಗೆ ಟೈಮ್ ಇಲ್ಲ ಅಷ್ಟು. ನನ್ನ ಜೀವನ ನಾನು ನೋಡ್ಕೋಬೇಕು. ಅವನು ಯಾರೋ ಬಂದು ನನಗೆ ಅಕೌಂಟಿಗೆ ದುಡ್ಡು ಹಾಕಿ ನನ್ನನ್ನು ಸಾಕ್ತಾ ಇಲ್ಲ. ಸೊ ನನ್ನ ದುಡಿಮೆ ನನ್ನ ಜೀವನ, ಮುಂದೇನು ನನ್ನ ಜೀವನ. ಸೊ ಹಾಗೆ ಇದಂತೂ ತೀರಾ ಪರ್ಸನಲ್ ಪ್ರಶ್ನೆ ಅಂತ ಅನಿಸುತ್ತೆ. ಯಾಕಂದರೆ ನೀವು ನಿಮ್ಗೆ ಸಿಗೋದು ಕೂಡ ಅಪರೂಪ. ಮತ್ತು ಸಾಮಾನ್ಯವಾಗಿ ನಿಮ್ಮ ಫಾಲೋ ಮಾಡ್ತೀರಿ ಅಂತ ಕೇಳಿದ್ವಿ. ನೀವು ತುಂಬ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗ್ತೀರಾ, 20 ವರ್ಷಕ್ಕೇ ಮದುವೆ ಆದ್ರಿ. ಬಟ್ ಈಗ ಒಂದು ಬೇರೆ ಥರದ ಒಂದು ಜೀವನ ಶುರುವಾಗಿದೆ. ಸೊ ಈ ಲೈಫ್ ಹೇಗಿದೆ ಮೇಡಮ್? ಯಾರಾದರೂ ಒಂದು ಜೀವನವನ್ನು ಚೇಂಜ್ ಮಾಡ್ತಾರೆ ಅಂದರೆ ಅದಕ್ಕೊಂದು ರೀಸನ್ ಇರುತ್ತಲ್ವ. ಸೊ ಅದೇ ರೀಸನಿಂದನೇ ನನ್ನ ಜೀವನ ಇನ್ನೊಂದು ಡಿಸಿಷನ್ ನಾನು ತೊಗೋಬೇಕಾಗಿ ಬಂತು. ದೇವ್ರ ದಯದಿಂದ ವೆರಿ ಸಪೋರ್ಟಿವ್ ಪರ್ಸನ್, ವೆರಿ ಕಾಮ್ ಪರ್ಸನ್, ಒಳ್ಳೆಯ ವ್ಯಕ್ತಿ. ನನಗೆ ಮೇ ಬಿ ಇವತ್ತಿಗೆ ನಾನು ನಿಮ್ಮ ಮುಂದೆ ಈಗ ಬಂದು ನಿಂತ್ಕೊಂಡಿದ್ದೀನಿ ಅಂದರೆ ಈ ಒಂದು ಸಕ್ಸಸ್ ಸಿಕ್ಕಿದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಹಿಮ್. ಸೊ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಬ್ಲೆಸ್ಸಿಂಗ್ಸ್ ಹಂಗೆ ಇರಲಿ. ಇನ್ನು ಹಲ್ಕಾ ಡಾನ್ ಈ ಕಮ್ ಬ್ಯಾಕ್ ಅಂದರೆ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಪ್ರೊಡಕ್ಷನ್ ಸಿನಿಮಾ. ಐ ಥಿಂಕ್ ನೀವು ಕಂಪ್ಲೀಟಾಗಿ ಕನ್ನಡದಲ್ಲೇ ಬ್ಯುಸಿ ಆಗ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ತುಂಬ ದೊಡ್ಡ ಫ್ಯಾನ್ ಬೇಸ್ ಇದೆ. ಬ್ಯುಸಿ ಆಗಬೇಕು. ನಾನು ಭಾಷೆ ಆ ಡಿಫ್ರೆನ್ಸ್ ನೋಡಲ್ಲ. ಇದು ನಾವಿಲ್ಲಿ ಹುಟ್ಟು ಬೆಳೆದವರು, ನಮ್ಮವರು ಅಂದರೆ ಒಂದು ತಾಯಿ ಮನೆಯಲ್ಲಿ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ರು ತಾಯಿ ಮನೇಲಿ ಕರೆದ್ರೆ ಎಷ್ಟು ಖುಷಿ ಇರುತ್ತೆ. ಹಾಗೆ ಐ ಆಮ್ ವೆರಿ ಹ್ಯಾಪಿ ಟು ಕಮ್ ಆ್ಯಂಡ್ ವರ್ಕ್ ಹಿಯರ್ ಎನಿ ಟೈಮ್. ಸೊ ಅಂದರೆ ಒಂದು ಪ್ರಾಪರ್ ಅವಕಾಶಗಳು ಬೇಕು. ಬರ್ತೀನಿ ಅಂದ ತಕ್ಷಣ ಯಾವುದನ್ನು ಒಪ್ಕೋತೀನಿ ಅಂತಲ್ಲ. ನನಗೆ ನನ್ನ ಜೀವನಕ್ಕೆ ಯಾವುದು ಸೆಟ್ ಆಗುತ್ತೆ, ನನ್ನ ಎಕ್ಸ್ಪೆಕ್ಟೇಷನ್ಗೆ ಯಾವ್ದು ರೀಚ್ ಆಗುತ್ತೆ, ಒಳ್ಳೆ ಟೀಮು ಎಲ್ಲನೂ ಮುಖ್ಯ ಆಗುತ್ತೆ. ಸೊ ಅದನ್ನು ನೋಡ್ಕೊಂಡು ಮಾಡ್ತೀವಿ. ಕೊನೆಯದಾಗಿ ಮೇಡಮ್, ಹೆಸರನ್ನು ಕೂಡ ಬದಲಾಯಿಸ್ಕೊಂಡಿದ್ದೀರಿ ನೀವು ಈಗ. ಅಂದರೆ ಸ್ವಲ್ಪ ಚೇಂಜ್ ಆಗಿದೆ, ಹಾಗಾಗಿ ಕೇಳ್ತೀನಿ. ಇವಾಗ ಏನಂತ ಹಾಕ್ಕೊಂಡಿದ್ದೀರಿ? ಜ್ಯೋತಿ ಪೂರ್ವಜ್. ದಿಸ್ ಇಸ್ ಮೈ ನೇಮ್. ಥ್ಯಾಂಕ್ ಯು. ಸೊ ಇದಿಷ್ಟು ಜ್ಯೋತಿ ಅವರ ಮಾತುಗಳು. ಕ್ಯಾಂಪರ್ಸ್ ನಗರ ಜೊತೆಗೆ ವಿಜಯಪಟ್ಟದ ರೇಷಾರ್ಟ್ಸ್ ನ್ಯೂಸ್ ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.